ಮೆಣಸಿನ್ಕಾಯಿ, ಬಾಡಿಗೆ ಮೆಣಸಿನ್ಕಾಯಿ ಹುರ್ಕೊಳ್ಳೋದು. ಈ ಥರ ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಟೇಸ್ಟಾಗಿ ಚೆನ್ನಾಗಿರುತ್ತೆ. ಸೂಪರ್ ಉಪ್ಪಿನಕಾಯಿ. ಇವಾಗ ನಿಂಬೆಹಣ್ಣು ಉಪ್ಪಿನಕಾಯಿ ಹೇಗ್ ಮಾಡೋದು ಅಂತ ತೋರಿಸ್ತಾ ಇದ್ದಾರೆ, ನೋಡೋಣ ಬನ್ನಿ. ಎಲ್ಲರೂ ಒಂದು ನಿಂಬೆಹಣ್ಣನ್ನ 8 ಹೋಳು ಮಾಡಬೇಕು. ಮೆಣಸಿನ್ಕಾಯಿ, ಬಾಡಿಗೆ ಮೆಣಸಿನ್ಕಾಯಿ ಹುರ್ಕೊಳ್ಳೋದು. ಮೆಣಸಿನ್ಕಾಯಿ ಹಾಕೋದು, ಕರ್ದು ಬೆಳ್ಳುಳ್ಳಿ ಚಚ್ಚಾಕೋದು, ಕರಿಬೇವು ಸೊಪ್ಪು ಸಾಸಿವೆ ಒಗ್ಗರಣೆ ಹಾಕಿ ಬೆಸೋದು. 40 ಮೆಣಸಿನ್ಕಾಯಿ ಇದರಲ್ಲಿ ಹಾಕ್ತಾ ಇದ್ದೀನಿ, ಉಪ್ಪಿನಕಾಯಿ ಹಚ್ಕೊಂಡು 40 ಕಾಯಿ. ಎರಡು ಹಾಗಲಕಾಯಿ ಹಚ್ಕೊಂಡಿದ್ದೀನಿ, ಇದ್ರೊಳಗೆ ಹಾಕ್ತಾ ಇದ್ದೀನಿ ಉಪ್ಪಿನಕಾಯಿ, ಲಿಂಬೆಕಾಯಿ ಉಪ್ಪಿನಕಾಯಿ ಹಾಕ್ತೀನಿ. 2 ಇಡಿ 2 ಇಡಿ ಹಾಕಿದ್ದೀನಿ ಉಪ್ಪಿನಕಾಯಿ, ಉಪ್ಪು ಇದು ಬಾಡಿಗೆ ಮೆಣಸಿನ್ಕಾಯಿ ಸ್ವಲ್ಪ ಬಿಸಿ ಮಾಡ್ಕೊಬೇಕು. ಇದು ಖಾರದ ಮೆಣಸಿನ್ಕಾಯಿ ಬಿಸಿ ಮಾಡ್ಕೊಬೇಕು, ಎಣ್ಣೆ ಹಾಕ್ದಿರಲ್ಲ. ಇದು ಬೆಳ್ಳುಳ್ಳಿ ಚಚ್ಕೊಂಡು ಒಗ್ಗರಣೆ ಹಾಕ್ಕೊಬೇಕು. ಇದು ಮೆಂತೆ ಹುರ್ಕೊಬೇಕು, ಸಾಸಿವೆ ಹುರ್ಕೊಬೇಕು, ಅದು ಪುಡಿ ಮಾಡ್ಕೊಬೇಕು. ಇದ್ರೊಳಗೆ ಹಾಕ್ಬೇಕು ಪುಡಿ ಮಾಡಿ. ಇವಾಗ ಹಚ್ಕೊಳ್ಳೋದೆಲ್ಲ ಇಷ್ಟೇನಾ? ಹಚ್ಕೊಳ್ಳೋದೆಲ್ಲ ಇಷ್ಟೇ. ಇವಾಗ ಏನಿದ್ರು ಪುಡಿ ಮಾಡಿ ಹಾಕ್ಕೊಬೇಕು. ಈ ಥರ ಹುರ್ಕೊಬೇಕಲ್ಲ ಅಜ್ಜಿ? ಈ ಥರ ಹುರ್ಕೊಬೇಕು. ಮೆಂತೆ ಸಾಸಿವೆ ಹಾಕೋಣ. ಬ್ಯಾಡಿಗೆ ಮೆಣಸಿನ್ಕಾಯಿ ಸ್ವಲ್ಪ ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು 10-20 ಕಾಯಿ ಎಣ್ಣೆ ಹಾಕ್ದಿರೋ ಹುರ್ಕೊಂಡು ಬ್ಯಾಡಿಗೆ ಮೆಣಸಿನ್ಕಾಯಿ. ಒಣಮೆಣಸಿನ್ಕಾಯಿ ಇದು ಒಣಮೆಣಸಿನ್ಕಾಯಿ ಹುರ್ಕೊಬೇಕು, ಮಿಕ್ಸಿಗೆ ಹಾಕ್ಕೊಬೇಕು. ಇದು ಈ ಥರ ಪುಡಿ ಮಾಡ್ಕೊಬೇಕು ಮೆಣಸಿನ್ಕಾಯಿ. ಒಗ್ಗರಣೆಗೆ ಏನೇನು ಹಾಕಂತಿ ಅಜ್ಜಿ ಇವಾಗ? ಸಾಸಿವೆ ಹಾಕ್ತೀನಿ, ಎಣ್ಣೆ ಹಾಕ್ತೀನಿ, ಆಮೇಲೆ ಸಾಸಿವೆ ಹಾಕ್ತೀನಿ, ಆಮೇಲೆ ಬೆಳ್ಳುಳ್ಳಿ ಹಾಕ್ತೀನಿ, ಕರಿಬೇವು ಸೊಪ್ಪು ಹಾಕ್ತೀನಿ. ಬೆಳ್ಳುಳ್ಳಿನ ಹಿಂಗೆ ಜಜ್ಕೊಬೇಕು. ಎಷ್ಟು ಎಣ್ಣೆ ಹಾಕೊಂಡಿದ್ದೀರಿ ಅಜ್ಜಿ ಇವಾಗ? 100 ಗ್ರಾಮ್ ಎಣ್ಣೆ ಹಾಕಿದ್ದೀನಿ. 100 ಗ್ರಾಮ್ ಎಣ್ಣೆ ಹಾಕೊಂಡಿದ್ದಾರೆ. ಸ್ವಲ್ಪ ಸಾಸಿವೆ ಹಾಕ್ತೀನಿ, ಕರಿಬೇವು ಸೊಪ್ಪು ಹಾಕ್ತೀನಿ. ಈಗ ಬೆಳ್ಳುಳ್ಳಿ ಸ್ವಲ್ಪ ಹಾಕ್ತೀನಿ. ಅಷ್ಟೇನಾ? ಎಲ್ಲ ಫ್ರೈ ಮಾಡ್ತೀನಿ. ಈಗ ಹಾಕ್ತೀನಿ ಬೆಳ್ಳುಳ್ಳಿ. ಇದ್ರಕ್ಕೆ ಹಾಕಿದೆ ಸಜ್ಜೆ. ಇದು ಯಾವ ಕಾರಣಕ್ಕೂ ಕೈಯಲ್ಲಿ ಕಲಿಸ್ಬಾರ್ದು, ಚಮಚದಲ್ಲಿ ಎಲ್ಲ ಮಿಕ್ಸ್ ಮಾಡಬೇಕು. ಇದೆಲ್ಲ ಎಷ್ಟು ದಿನ ಇರ್ತೈತೆ ಅಜ್ಜಿ ಉಪ್ಪಿನಕಾಯಿ? ಇರ್ತೈತೆ ಒಂದು 2-3 ತಿಂಗಳು, 3 ತಿಂಗಳು, 4 ತಿಂಗಳು. 4 ತಿಂಗಳು ಬೇಕಾ ಇಟ್ಕ, 3 ತಿಂಗಳು ಬೇಕಾ ಇಟ್ಕ, 6 ತಿಂಗಳು ಬೇಕಾ ಇಟ್ಕ ಇರ್ತೈತೆ. ಚೆನ್ನಾಗಿರ್ತೈತೆ, ಸೂಪರ್ ಐತಿ ಉಪ್ಪಿನಕಾಯಿ. ಆಯ್ತು ಅಜ್ಜಿ, ಅಷ್ಟೇ ಅಷ್ಟೇ. ಈ ಥರ ಮಾಡಿಕೊಂಡು
ಉಪ್ಪಿನಕಾಯಿ ಊಟಕ್ಕೆ ಹಾಕೊಂಡ್ರೆ ಸೂಪರ್ ಆಗಿರುತ್ತೆ.